ಫೋಲಿಕ್ ಆ್ಯಸಿಡ್ ಫಿಸಿಯಾಲಜಿ ಮೆಟಬಾಲಿಸಮ್. ಫೋಲಿಕ್ ಆ್ಯಸಿಡು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ಲಾರ್ಜ್ ಇಂಟೆಸ್ಟೈನಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡ್ತವೆ, ಬಟ್ ಇಟ್ ಈಸ್ ನಾಟ್ ಅಬ್ಸಾರ್ಬ್ಡ್ ಹಿಯರ್. ಸೊ ಸೋರ್ಸಸ್ ಮೇಯ್ನ್ಲಿ ಪ್ಲ್ಯಾಂಟ್ಸು, ಬ್ಯಾಕ್ಟೀರಿಯಾ ಮತ್ತು ಅನಿಮಲ್ ಸೋರ್ಸಸ್ ಇರ್ತಾವೆ. ಇದು ಅಬ್ಸಾರ್ಪ್ಷನ್ ಎಲ್ಲಿ ಆಗ್ತದನ್ನ ಡಿಯೋಡಿನಮ್, ಅಪ್ಪರ್ ಜೆಜುನಮ್, ಲೋವರ್ ಜೆಜುನಮಲ್ಲಿ ಆಗ್ತದೆ. ಇದು ಮೇಯ್ನ್ಲಿ ಸ್ಟೋರ್ಡ್ ಇನ್ ರೆಡ್ ಸೆಲ್ಸ್ ಆ್ಯಂಡ್ ಲಿವರ್. ಈ ರೆಡ್ ಸೆಲ್ಸಲ್ಲಿ ಸ್ಟೋರ್ ಆಗುವ ಫೋಲೇಟೇ ನಮ್ಗೆ ಇಂಪಾರ್ಟೆಂಟ್ ಎಲ್ಲ ಫಂಕ್ಷನ್ಸ್ಗೆ ಯೂಸ್ ಆಗೋದು. ಫಂಕ್ಷನ್ಸು ಇವು 2 ಫಂಕ್ಷನ್ಸು ದೇ ಆರ್ ದ ಬೇಸಿಸ್ ಫಾರ್ ಅವರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ DNA. ಸೊ ಈ 2 ಫಂಕ್ಷನ್ಸ್ ಏನೇನನ್ನ, ಒಂದು ಟೈಮಿಡಿಲೇಟ್ ಸಿಂಥಟೇಸ್ ರಿಯಾಕ್ಷನ್, DUMP ಇಂದ DTMP ಅಲ್ಲಿ ಕನ್ವರ್ಟ್ ಆಗ್ತದೆ. ಇಲ್ಲಿ ಮೀಥೈಲ್ ಟೆಟ್ರಾ ಹೈಡ್ರೋಫೋಲೇಟ್ ಯೂಸ್ ಆಗ್ತದೆ. ಇನ್ನೊಂದು ರಿಯಾಕ್ಷನ್ ಯಾವುದು, ಈ ಹೋಮೋಸಿಸ್ಟೈನ್ ಮಿಥಿಯೋನೈನ್ ರಿಯಾಕ್ಷನ್. ಇಲ್ಲಿ ಮೀಥೈಲ್ ಟೆಟ್ರಾ ಹೈಡ್ರೋಫೋಲೇಟೇ ಯೂಸ್ ಆಗ್ತದೆ. ಇಲ್ಲಿ ಫೋಲಿಕ್ ಆ್ಯಸಿಡು ಬೇಕು, ವಿಟಮಿನ್ B12 ಬೇಕು. ವಿಟಮಿನ್ B12 ಡೆಫಿಷಿಯನ್ಸಿ ಇದ್ದರೆ ಮೀಥೈಲ್ ಟೆಟ್ರಾ ಹೈಡ್ರೋಫೋಲೇಟ್ ಪ್ರೊಡ್ಯೂಸ್ ಆಗೋದಿಲ್ಲ, ಈ ರಿಯಾಕ್ಷನ್ ಅಫೆಕ್ಟ್ ಆಗ್ತದೆ. ಇದಕ್ಕೆ ನಾವು ಫೋಲೇಟ್ ಟ್ರ್ಯಾಪ್ ಸಿಂಥಸಿಸ್ ಅಂತೀವಿ.